ಮಲ್ಲಿ ತಾವರೆ ದುಂಬಿಯ ಹಾಡಂತೆ ನನಗೆ ಒಲಿದ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಮೈ ನ್ಯೂ ವಿಡಿಯೋ. ಪ್ರಿವ್ಯೂ ವಿಡಿಯೋ ನೋಡಿರ್ಬೋದು ನೀವು ಹೇಗಿದೆ ಅಂತ. ಅದೇ ರೀತಿ ಎಡಿಟ್ ಮಾಡ್ಕೋಬೇಕಂದ್ರೆ ನಾನು ಹೇಳೋ ಟ್ರಿಕ್ಸ್ನ ಫಾಲೋ ಮಾಡಬೇಕು. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡ್ತೀನಿ. ಅದೇ ನಾನು ಹೇಳಿರೋ ಟ್ರಿಕ್ಸ್ನ ಎಲ್ಲೇ ಸ್ಕಿಪ್ ಮಾಡಿದೆ ನೋಡಿ. ಮೊದಲಿಗೆ ನೀವು ಕೆಳಗಡೆ ಫಾಂಟ್ ಲಿಂಕನ್ನು ಕೊಟ್ಟಿರ್ತೀನಿ. ಆ ಫಾಂಟ್ ಲಿಂಕನ್ನು ಡೌನ್ಲೋಡ್ ಮಾಡಿಕೊಂಡು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಅಲ್ಲೇ ಆ ಫಾಂಟನ್ನು ಇನ್ಪುಟ್ ಮಾಡ್ಕೊಂಡಾದಮೇಲೆ ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ಕೊಟ್ಟಿರ್ತೀನಿ ಕೆಳಗಡೆ. ಈ ಫುಲ್ ಪ್ರಾಜೆಕ್ಟ್ ಲಿಂಕನ್ನು ನಿಮ್ಮ ಅಲರ್ಟ್ ಮೋಷನ್ಗೆ ಇನ್ಪುಟ್ ಮಾಡ್ಕೊಳ್ಳಿ. ಇನ್ಪುಟ್ ಮಾಡ್ಕೊಂಡಾದಮೇಲೆ ಓಪನ್ ಮಾಡ್ಕೊಳ್ಳಿ. ಇದನ್ನು ನೋಡ್ಬೋದು. ಓಪನ್ ಮಾಡ್ಕೊಂಡಾದಮೇಲೆ ಈ ರೀತಿ ಇರುತ್ತೆ. ಇದನ್ನು ಏನು ಮಾಡಬೇಕಪ್ಪ ಅಂದರೆ ಇಲ್ಲಿ ನೋಡ್ಬೋದು ನೀವು. ನೆಕ್ಸ್ಟ್ ಬೀಟ್ ಮಾರ್ಕ್ ಕಾಣುತ್ತೆ ಅಲ್ಲ, ಇಲ್ಲೇ ಈ ಬೀಟ್ ಮಾರ್ಕ್ ಮೇಲೆ ಇಟ್ಕೊಂಡು ನಿಮಗೆ ಯಾವ ಫೋಟೋ ಬೇಕೋ ಆ ಫೋಟೋನ ಸೆಲೆಕ್ಟ್ ಮಾಡ್ಕೊಳ್ಳಿ ನಿಮ್ಮ ಗ್ಯಾಲರಿ ಒಳಗೆ. ನಾನು ಹಾಗೆ ಒಂದೆರಡು ಫೋಟೋ ಸೆಲೆಕ್ಟ್ ಮಾಡ್ಕೊಂಡು ತೋರಿಸ್ತಾ ಇದ್ದೀನಿ. ನೋಡ್ಬೋದು, ಈಗ ಈ ಫೋಟೋ ಸೆಲೆಕ್ಟ್ ಮಾಡ್ಕೊತಾ ಇದ್ದೀನಿ. ಈ ರೀತಿ ಹಾಕ್ತೀನಿ. ಆಮೇಲೆ ನೋಡ್ಬೋದು ಈ ಥರ ಫುಲ್ ಸ್ಕ್ರೀನ್ ಮಾಡಿಕೊಂಡು ಈ ಥರ ಕರೆಕ್ಟ್ ಅಡ್ಜಸ್ಟ್ಮೆಂಟ್ ಮಾಡ್ಕೊಳ್ಳಿ. ನಿಮಗೆ ಫೋಟೋ ಎಷ್ಟು ಸೈಜ್ ಎಷ್ಟಕ್ಕೆ ಬೇಕೋ ಅಷ್ಟಕ್ಕೆ. ಅದಾದಮೇಲೆ ಇಲ್ಲಿ ಮುಂದ್ಗಡೆ ಬೀಟ್ ಮಾರ್ಕ್ ಕಾಣುತ್ತಲ್ಲ, ಅಲ್ಲಿ ಕರೆಕ್ಟಾಗಿ ಇಟ್ಕೊಂಡು ಅದನ್ನು ಕಟ್ ಮಾಡ್ಕೊಳ್ಳಿ. ಕಟ್ ಮಾಡ್ಕೊಂಡಾದಮೇಲೆ ಈ ರೀತಿ ಕೆಳಗಡೆ ಸ್ಲೈಡ್ ಮಾಡಿ. ಅದನ್ನು ಸ್ಲೈಡ್ ಮಾಡಿ ಅಂದರೆ ಎಷ್ಟು ಬರಬೇಕು ಅಂದರೆ ಇಲ್ಲಿ ವೈಟ್ ಫಸ್ಟ್ ಒಂದು ಫೈಲ್ ಕಾಣ್ತದಲ್ಲ, ಇಲ್ಲಿ ಮೇಲ್ಗಡೆ ವೈಟ್, ಕೆಳಗಡೆ ವೈಟ್ ಇದೆಯಲ್ಲ, ಇದು ಎರಡು ನಡುವೆ ಇಟ್ಕೊಳ್ಳಿ. ಒಂದು ನಾನು ಫಸ್ಟಿಗೆ ಹಾಕಿ ಫೋಟೋ, ಇನ್ನೊಂದು ಈಗ ನೀವು ಹಾಕಿರೋದು. ಇದು ಮೇಲ್ಗಡೆದು ಎಫೆಕ್ಟ್ ಅದು. ಅದನ್ನು ಹಾಕ್ಕೊಂಡಾದಮೇಲೆ ಫಸ್ಟ್ ಒಂದು ಇದು ಫೋಟೋನ ಡಿಲೀಟ್ ಮಾಡಿಬಿಡಿ. ನೀವು ಹಾಕಿರೋ ಫೋಟೋನ ಅಷ್ಟೇ ಇಟ್ಕೊಳ್ಳಿ. ನೋಡ್ಬೋದು ಫೋಟೋ ಅಷ್ಟೇ ಚೇಂಜ್ ಆಗಿದೆ. ನೀವು ಹಾಕಿರೋ ಫೋಟೋ ಬಂದಿದೆ. ಇಲ್ಲಿ ಫೋಟೋ ಇಷ್ಟಕ್ಕೆ ಇರಬೇಕು ಅಂದರೆ ಓಕೆ. ನಿಮಗೆ ಇಷ್ಟು ಬೇಡ, ನನಗೆ ಮೇಲುಗಡೆ ಹೋಗಬೇಕು ಇದು ಫೋಟೋ, ಅಕ್ಷರ ಇನ್ನೊಂದು ಸ್ವಲ್ಪ ಕಾಣಬೇಕಂದ್ರೆ ಈ ಥರ ಇಟ್ಕೊಳ್ಳಿ. ಆಲ್ಮೋಸ್ಟ್ ಎಲ್ಲರದ್ದು ಫೋಟೋ ಇದೇ ರೀತಿ ಬರ್ಬೋದು. ನೋಡ್ಬೋದು ಈ ರೀತಿ ಬೇಕಾದರೆ ಈ ರೀತಿ ಇಟ್ಕೊಳ್ಳಿ. ಅದಾದಮೇಲೆ ನೆಕ್ಸ್ಟ್ ಫೋಟೋ ನೋಡ್ಕೊಳ್ಳಿ. ನೆಕ್ಸ್ಟ್ ಫೋಟೋ ನಿಮಗೆ ಯಾವ್ದು ಫೋಟೋ ಬೇಕು ನೋಡಿ ಆ ಫೋಟೋ ಸೆಲೆಕ್ಟ್ ಮಾಡ್ಕೊಳ್ಳಿ. ಅದನ್ನು ಫುಲ್ ಸ್ಕ್ರೀನ್ ಮಾಡ್ಕೊಳ್ಳಿ. ಫುಲ್ ಸ್ಕ್ರೀನ್ ಮಾಡ್ಕೊಂಡು ಈ ಥರ ನೆಕ್ಸ್ಟ್ ಬೀಟ್ ಮಾರ್ಕಿಗೆ ಇಟ್ಕೊಂಡು ಈ ರೀತಿ ಮಾಡ್ಕೊಳ್ಳಿ. ಮತ್ತು ಈಗ ಹೇಳಿದ್ನೆಲ್ಲ ವೈಟ್ ಅವೆರಡು ನಡುಗೆ ಬರಬೇಕು ಅಂತ ಅದೇ ರೀತಿ ಮಾಡ್ಕೊಳ್ಳಿ. ನೋಡ್ಬೋದು ನೀವು. ನಾನು ಈಗ ಸ್ಲೈಡ್ ಮಾಡ್ತಾನೆ. ವೈಟ್ ಇದೆ ಅಲ್ಲ, ವೈಟು ಮತ್ತು ಫಸ್ಟ್ ಇದು ಫೋಟೋ ನಡುಗೆ ಹಾಕ್ಕೊಂಡಿದ್ದೀನಿ ಫೋಟೋನ. ನೋಡ್ಬೋದು ಇದೇ ರೀತಿ ಹಾಕ್ಕೊಂಡು ಇದು ಆಮೇಲೆ ಫಸ್ಟ್ ಇದನ್ನ ಹಾಕಿದ ಫೋಟೋನ ಡಿಲೀಟ್ ಮಾಡಿಬಿಡಿ. ಅದೇ ರೀತಿ ಕೂಡ ಈ ಮುಂದೆ ಮಾಡ್ಕೊತ ನಿಮಗೆ ಈ ಮುಂದೆ ಅಷ್ಟು ಫೈಲಿಗೂ ಅದೇ ರೀತಿ ಫೋಟೋ ಹಾಕ್ಕೊಂಡು ಆಮೇಲೆ ಫಸ್ಟ್ ಒಂದು ಇದು ಫೋಟೋನೆಲ್ಲ ಡಿಲೀಟ್ ಮಾಡಿ. ನೋಡ್ಬೋದು ಪ್ರಿವ್ಯೂ ವಿಡಿಯೋ ಹೆಂಗಿದೆ ಅದೇ ರೀತಿ ಬಂದಿದೆ. ಅದೇ ರೀತಿ ಬರುತ್ತೆ. ನೀವು ಅಷ್ಟು ಫೋಟೋನ ಹಾಕ್ಕೊಂಡಾದ್ಮೇಲೆ ನಿಮ್ಮದು ಫೋಟೋ ಚೆನ್ನಾಗಿದ್ದರೆ ಇನ್ನೂ ಚೆನ್ನಾಗಿ ಕಾಣುತ್ತೆ. ಆಲ್ಮೋಸ್ಟ್ ಫೋಟೋ ಚೆನ್ನಾಗಿರೋ ಫೋಟೋ ಹಾಕ್ಕೊಳ್ಳಿ. ಇಷ್ಟು ಹೇಳ್ತಾ ವಿಡಿಯೋನ ರೆಡಿ ಮಾಡಿಕೊಂಡು ಸೇವ್ ಮಾಡಿಕೊಂಡು ನಿಮಗೆ ಯಾವುದಕ್ಕೆ ಬೇಕೋ ಅದಕ್ಕೆ ಅಪ್ಲೋಡ್ ಮಾಡ್ಕೋಬೋದು ಫ್ರೆಂಡ್ಸ್. ಇಷ್ಟು ಹೇಳ್ತಾ ವಿಡಿಯೋ ಮುಗಿಸ್ತಾ ಇದ್ದೀನಿ. ಬಾಯ್ ಫ್ರೆಂಡ್ಸ್.